ಈ ದಿನ ಬಿಳಿ ಬಣ್ಣದ ಪುಷ್ಪದಿಂದ ದಾರಿದ್ರ್ಯವನ್ನು ಹೇಗೆ ಕಳೆದುಕೊಳ್ಳಬಹುದು? ಬೆಲ್ಲದಿಂದ ಯಾವ ಕೆಲಸವನ್ನ ಈ ದಿನ ಮಾಡಿದರೆ ಕುಲದೇವರ ಅನುಗ್ರಹ ಸಿಗುತ್ತದೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಿ ಹಣದ ಏಳಿಗೆ ಆಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವು ಎಷ್ಟೇ ಕಠಿಣ ಕಷ್ಟದಲ್ಲಿದ್ದರೂ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅದ್ಭುತವಾದ ದಿನ. ಅಷ್ಟಸಿದ್ಧಿಗಳ ಶಕ್ತಿ, ಕಾಲಭೈರವನ ಅನುಗ್ರಹ, ದುರ್ಗಾದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಅರಿಶಿನದ ಕೊಂಬು ಹಾಗೂ 8 ನಾಣ್ಯಗಳಿಂದ ಯಾವ ಕೆಲಸವನ್ನ ತಪ್ಪದೇ ಮಾಡಬೇಕು. ಮುತ್ತೈದೆಯರಿಗೆ ಈ ದಿನ ಯಾವ ಮಾತನ್ನ ಹೇಳಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ದಾರಿದ್ರ್ಯ ದೋಷ ನಿಮಗಿದೆಯಾ ಇಲ್ಲವಾ ಎಂಬುದು ಸರಿಯಾಗಿ ತಿಳಿಯಲು ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಇರುತ್ತದೆಯೇ ಎಂದು ಮೊದಲು ನೋಡಿಕೊಳ್ಳಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸದಾ ಅಲೆಯೋದು, ನಿಮ್ಮ ಮಾತನ್ನ ಯಾರು ಕೇಳದೇ ಇರೋದು, ನಿಮ್ಮನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ದೌರ್ಭಾಗ್ಯ, ಜನ್ಮ ಕುಂಡಲಿಯಲ್ಲಿ ದರಿದ್ರ ದೋಷಗಳಿದ್ರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು, ಗಂಡ ಹೆಂಡತಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ರಾಜರಂತೆ ಬದುಕಿದ್ದರೂ ಈಗ ಸೇವಕರಂತೆ ಜೀವನ ಮಾಡ್ತಾ ಇರೋದು, ಈ ರೀತಿ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲು ಈ ದಿನ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಈ ದಿನ ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಡಲು ಸಾಧ್ಯವಾಗಿಲ್ಲ ಎಂದರೆ 9 ಗುರುವಾರಗಳ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಕೈನಿಂದ ಬಿಟ್ಟು ಬಂದರೆ ದೌರ್ಭಾಗ್ಯ ದೋಷಗಳು, ಜಾತಕದಲ್ಲಿರುವ ದರಿದ್ರ ದೋಷಗಳು ಖಂಡಿತವಾಗಿಯೂ ದೂರವಾಗಿ ಆರ್ಥಿಕ ಏಳಿಗೆಯನ್ನ ನೀವು ಕಾಣಬಹುದು. ಶಿವಾಲಯಕ್ಕೆ ಹೋಗಿ ಈ ದಿನ ಶಿವನಿಗೆ ಅಂದಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಿಮ್ಮ ಕುಲದೇವರಿಗೆ, ಮನೆದೇವರಿಗೆ ಬೆಲ್ಲದ ಆರತಿಯನ್ನ ಮಾಡಬೇಕು. ಕುಲದೇವರಿಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಮನೆಗೆ ಸಮೀಪದಲ್ಲಿ ಇರುವಂಥ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ 2 ಅಚ್ಚು ಬೆಲ್ಲವನ್ನು ಬಳಸಿಕೊಂಡು ಬೆಲ್ಲದ ಆರತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚೆತ್ತು ಕುಟುಂಬದವರಿಗೆ ದೈವಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಕೆಟ್ಟ ಕಾಲವನ್ನು ಕೂಡ ಬದಲಿಸುವ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನ ಮಾಡುವ ಒಂದೆರಡು ಪರಿಹಾರಗಳು ಅದೆಷ್ಟೋ ದಿನಗಳ ಕಾಲ ಕಷ್ಟಗಳು ಬಾರದಂತೆ ತಡೆಯುತ್ತದೆ. ನಿಂತ ಕೆಲಸಗಳಲ್ಲಿ ಜಯವನ್ನ ನೀಡಿ, ಆರ್ಥಿಕ ಬಾಧೆಗಳಿಗೆ ಮುಕ್ತಿ ನೀಡಿ, ಶತ್ರು ಬಾಧೆ, ನರದೃಷ್ಟಿ, ನರದೋಷಗಳನ್ನು ಕಳೆಯುತ್ತದೆ. ಮೊದಲು ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನ ನೆನೆದು, ಲಕ್ಷ್ಮೀನಾರಾಯಣರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆದು ದಿನವನ್ನು ಆರಂಭಿಸಬೇಕು. ಈ ದಿನ ಲಕ್ಷ್ಮೀ ದೇವರನ್ನ ಪೂಜಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ 8 ನಾಣ್ಯಗಳಿಂದ, ಬಿಳಿ ಪುಷ್ಪಗಳಿಂದ ಮಹಾಲಕ್ಷ್ಮಿ ದೇವಿಯನ್ನ ಈ ವಿಧಾನದಲ್ಲಿ ಪ್ರತಿಯೊಬ್ಬರೂ ಪೂಜಿಸಬೇಕು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮದುವೆ ವಿಳಂಬವಾಗುತ್ತಿದ್ದರೆ, ಅಮ್ಮ ಮಹಾಲಕ್ಷ್ಮೀ ದೇವಿ, ಈ ದಿನ 8 ನಾಣ್ಯಗಳನ್ನು ಇಟ್ಟು ನಿನ್ನ ಪೂಜೆಯನ್ನು ಪುಷ್ಪಗಳಿಂದ ಮಾಡಿಕೊಳ್ತಿದ್ದೇನೆ. ಶೀಘ್ರವಾಗಿ ಮದುವೆ ಆಗೋ ಥರ ಮಾಡಿದರೆ ಮದುವೆ ಆಗ್ತಿದ್ದಂತೆ ಸೀರೆಯ ಜೊತೆಗೆ ನಿನಗೆ ಪೂಜೆಯಲ್ಲಿಟ್ಟಂಥ 8 ನಾಣ್ಯಗಳನ್ನು ಅರ್ಪಿಸುತ್ತೇನೆಂದು ಬೇಡಿಕೊಳ್ಬೇಕು. ಸುಬ್ರಹ್ಮಣ್ಯ ಅಷ್ಟಕ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಹಣಕಾಸು ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಕಷ್ಟ ಆಗ್ತಿದ್ರೆ 8 ನಾಣ್ಯಗಳನ್ನು ಇಟ್ಟು ಹಣದ ಸಮಸ್ಯೆ ಸುಧಾರಣೆ ಆಗ್ತಿದ್ದಂತೆ ಲಕ್ಷ್ಮೀ ದೇವಿಗೆ ಸೀರೆಯ ಜೊತೆಗೆ ನಾಣ್ಯ, ಬಳೆ, ಅರಿಶಿನ, ಕುಂಕುಮ ಕೊಡ್ತೇನೆಂದು ಬೇಡಿಕೊಳ್ಬೇಕು. ಉದ್ಯೋಗದ ಸಮಸ್ಯೆ ಇದ್ದವರು ಇದೇ ರೀತಿ ಬೇಡಿಕೊಳ್ಳಿ. ಅಮ್ಮನವರಿಗೆ ಬಿಡಿ ಸೇವಂತಿಗೆ ಪುಷ್ಪಗಳು, ಮಲ್ಲಿಗೆ, ಗುಲಾಬಿ, ಕೆಂಪು ದಾಸವಾಳದಿಂದ ಪೂಜಿಸಬೇಕು. ಇನ್ನು ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೂ ವರಾಹಿ ದೇವಿಯನ್ನ ಪೂಜಿಸಬೇಕು. ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇದ್ರೆ 21 ಅರಿಶಿನದ ಕೊಂಬಿನ ಮಾಲೆಯನ್ನ ತಯಾರಿಸಿ ಅರ್ಪಿಸಿ. ಇಲ್ಲ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ, ವಾರಾಹಿ ದೇವಿಯ ಗುಡಿ ಇದ್ರೆ ಅರಿಶಿನದ ಮಾಲೆಯನ್ನ ನೀಡಿ ಬನ್ನಿ. ಇದರಿಂದ ನಿಮಗೆ ತಿಳಿಯದೆ ಬರುವಂತಹ ಕಂಟಕಗಳು ದೂರವಾಗುತ್ತದೆ. ಶಿವನ ರೂಪವಾದ ಕಾಲಭೈರವನು ವಿವಿಧ ಕಂಟಕಗಳನ್ನು ದೂರ ಮಾಡಿ ರಕ್ಷಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಯಾವುದೇ ಕೋರಿಕೆಗಳಿರಲಿ ಭಕ್ತಿಯಿಂದ ಬೇಡಿಕೊಂಡು ಅರಿಶಿನದ ಮಾಲೆಯನ್ನ ಕಾಲಭೈರವನಿಗೆ ಅರ್ಪಿಸಿ. ಮನೆಯಲ್ಲಿ ವಾರಾಹಿ ದೇವಿ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ಅಮ್ಮನವರಿಗೂ ಅರಿಶಿನದ ಕೊಂಬಿನ ಮಾಲೆಯನ್ನ ಹಾಕ್ಬೋದು. ಕಾಲಭೈರವನ ಗುಡಿಗಳಲ್ಲಿ ಮನೆಯ ಹೊರಭಾಗದಲ್ಲಿ ಈ ದಿನ ಕುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು.
ದೀಪ ಬೆಳಗಿಸಲು ಸಾಧ್ಯವಾಗಿಲ್ಲ ಎಂದರೆ ಕುಂಬಳಕಾಯಿಯ ಒಳಗಡೆ ಕರಿಮೆಣಸು, ಬಿಳಿ ಸಾಸಿವೆ, ಸ್ವಲ್ಪ ಕಪ್ಪು ಎಳ್ಳು, 2 ಒಣಮೆಣಸಿನಕಾಯಿ ಹಾಕಿ ನಿಮ್ಮ ಮನೆಯ ಬಾಗಿಲಿಗೆ, ಮನೆಯ ಪ್ರತಿ ಸದಸ್ಯರ ತಲೆಯ ಸುತ್ತ, ನಿಮ್ಮ ತಲೆಯ ಸುತ್ತ ಎಡಭಾಗದಿಂದ ಬಲಭಾಗಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಮನೆಯ ಹೊರಭಾಗದಲ್ಲಿ ಸಂಜೆಯ ಸಮಯದಲ್ಲಿ ಹೊಡೆಯಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿ ಕುಂಬಳಕಾಯಿ ಹೊಡೆಯುವುದರಿಂದ ನಿಮ್ಮ ಮನೆಗಿದ್ದ, ನಿಮಗಿದ್ದ ಎಂಥದ್ದೇ ದೃಷ್ಟಿ, ಶತ್ರುಗಳ ಕೆಟ್ಟ ಕಣ್ಣಿದ್ದರೂ ನಾಶವಾಗುತ್ತದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮಾನಸಿಕ ಕಿರಿಕಿರಿ, ವ್ಯಾಪಾರ ನಷ್ಟ, ಯಾವುದೇ ರೀತಿಯ ಕಷ್ಟಗಳು ದೂರವಾಗಿ ನಿಮ್ಮ ಕೆಟ್ಟ ಕಾಲ ಅಂತ್ಯವಾಗಿ ಉತ್ತಮ ಕಾಲ ಬರುತ್ತದೆ. ಈ ದಿನ ಸ್ತ್ರೀಯರನ್ನ ಯಾರು ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತಾರೋ ಅವರಿಗೆ ಎಂದಿಗೂ ಸಂಪತ್ತು ಕರಗೋದಿಲ್ಲ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ಅಲ್ಲಿರುವ ಹಿರಿಯ ಸ್ತ್ರೀಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ವಿಧವೆಯರನ್ನ ಕೂಡ ಈ ದಿನ ಗೌರವಿಸಬೇಕು. ಮನೆಗೆ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಯನ್ನ ಕೊಟ್ಟು ಸತ್ಕರಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಮುತ್ತೈದೆಯರನ್ನ ಕಾಲಾಷ್ಟಮಿಯ ದಿನ ಕರೆಸಿ ಸತ್ಕರಿಸಿದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದು ಅರಸುತ್ತಾಳೆ. ದೇವಿ ರೂಪದಲ್ಲಿ ಪ್ರತಿ ಸ್ತ್ರೀಯರನ್ನು ಈ ದಿನ ಗೌರವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆಗಳೇ ಬಾರದಂತೆ ದೇವಿ ಕಾಪಾಡುತ್ತಾಳೆ. ಈ ದಿನ ಕಾಲಭೈರವನ ಪೂಜೆ ಮಾಡಿದರೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಈ ದಿನ ದಶರಥ ಶನಿ ಸ್ತೋತ್ರವನ್ನ ನವಗ್ರಹಗಳ ಮುಂದೆ ಕುಳಿತು ಹೇಳಿದರೆ, ಕಾಲಭೈರವನ ಮುಂದೆ ಕುಳಿತು ಕೇಳಿದರೆ 7.5 ಶನಿದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಕಾಲಭೈರವನ ಗುಡಿಯಲ್ಲಿ 2 ನಿಮಿಷಗಳ ಕಾಲ ನಿರಂತರವಾಗಿ ಗಂಟೆಯ ಶಬ್ದವನ್ನ ಮಾಡಿ ನಂತರ ಕಾಲಭೈರವಾಷ್ಟಕ ಕೇಳಿದರೆ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಈ ದಿನ ಶ್ವಾನಗಳಿಗೆ ಆಹಾರ ಹಾಕಿದರೆ ತುಂಬ ಒಳ್ಳೆಯದು. ಜೀವನದಲ್ಲಿ ಸೋಲು ಅನ್ನುವುದೇ ಇರಬಾರದು ಎಂದರೆ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕಿ ಅಥವಾ ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಶ್ವಾನಕ್ಕೆ ತಿನ್ನಿಸಿದರೆ ಬಡತನ ದೂರವಾಗಿ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರಿಂದ ಮೋಸ ಹೋಗಿದ್ರೆ, ದುಡ್ಡಿನ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಯಾರಿಂದಲಾದರೂ ಮೋಸ ಹೋಗಿದ್ರೆ, ಬರಬೇಕಾದ ದುಡ್ಡು ಬೇಗನೆ ಕೈಗೆ ಸಿಗಬೇಕೆಂದರೆ ಈ ದಿನ ಕಾಲಭೈರವನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಮೋಸ ಮಾಡಿದ ವ್ಯಕ್ತಿಗೆ ಕಾಲಭೈರವನೇ ಕಾಲದ ಮೂಲಕ ಪಾಠ ಕಲಿಸುತ್ತಾನೆ. ನಿಮಗಿರುವ ಹಣದ ಕಷ್ಟವನ್ನು ದೂರ ಮಾಡುತ್ತಾನೆ. ಮನೆಯಲ್ಲಿ ಕಾಲಭೈರವನಿಗೆ ಧೂಪ ಹಾಕಿ ತಪ್ಪದೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಬಡತನ ದೂರವಾಗಿ ಐಶ್ವರ್ಯ ಸಿಗುತ್ತದೆ ಅಂತ. ಇನ್ನು ಮನೆಯಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯ ತಾಂಡವವಾಡ್ತಿದ್ರೆ ಈ ದಿನ ಸ್ಫಟಿಕ ಆಮೆಯ ಮೂರ್ತಿಯನ್ನು ಮನೆಗೆ ತರಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಏರ್ಪಾಡು ಮಾಡಿಕೊಳ್ಳಬೇಕು. ಆಮೆಯ ಮುಖವು ಬಾಗಿಲ ಕಡೆ ಮುಖ ಮಾಡದೆ ಮನೆಯ ಒಳಗಡೆ ನೋಡುವಂತೆ ಮುಖ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮೀ ಕೃಪೆ, ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗಲು ಸ್ಫಟಿಕ ಆಮೆಯು ವಿಶೇಷವಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಸದಾ ದುಡ್ಡು ನಿಲ್ಲುತ್ತಿಲ್ಲ, ಯಾವಾಗಲೂ ಜಗಳ, ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅಂದರೆ ಈ ದಿನ ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಪ್ಪದೇ ತನ್ನಿ. ಈ ಪರಿಹಾರಗಳು ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ನೀಡಲು ಕಾರಣವಾಗುತ್ತದೆ. ಈ ದಿನ ಮನೆಯಲ್ಲಿನ ವಸ್ತುಗಳನ್ನು ಸ್ವಲ್ಪ ಕದಲಿಸಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಸ್ನಾನದ ಮನೆ, ಅಡುಗೆ ಮನೆಯಲ್ಲಿಟ್ಟಂಥ ವಸ್ತುಗಳನ್ನು ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಜರುಗಿಸಬೇಕು. ಈ ಕೆಲಸವನ್ನು ಮಾಡ್ತಾ ಬನ್ನಿ. ಆ ವಸ್ತುಗಳು ಇಟ್ಟಂಥ ಜಾಗದಲ್ಲಿದ್ದಾಗ ಬರುವಂತಹ ನೆಗೆಟಿವ್ ಶಕ್ತಿಗಳು ಕಡಿಮೆಯಾಗಿ ಆ ವಸ್ತುಗಳಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಇದರಿಂದ ಉಂಟಾಗುತ್ತದೆ. ಇನ್ನು ಈ ದಿನ ಬಿಳಿ ಸಾಸಿವೆಯನ್ನು ಬಳಸಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ಹಾಕಬೇಕು. ಬಿಳಿ ಸಾಸಿವೆಗೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇರುತ್ತದೆ. ನಿಮ್ಮ ಮನೆಯ ಕುಲದೇವರು, ಮನೆದೇವರನ್ನು ನೆನೆದು ಈ ದಿನ ಧೂಪವನ್ನು ಹಾಕಿದ್ದೇ ಆದಲ್ಲಿ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು, ನರದೋಷ, ನೆಗೆಟಿವ್ ಶಕ್ತಿಗಳು ಮನೆಯಿಂದ ಸುಲಭವಾಗಿ ತೊಲಗಿ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದೇ ಇರೋದಿಲ್ಲ. ಆಗ ಮನೆಗೆ ನಿರಂತರವಾಗಿ ಧನಾಗಮನ, ಅದೃಷ್ಟ, ದೈವಬಲ ಪ್ರಾಪ್ತಿಯಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗಿರುವ ಸಕಲ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ, ಹಣಕಾಸಿನ ಸಂಕಷ್ಟಗಳು ಇದರಿಂದ ದೂರವಾಗುತ್ತದೆ. ಈ ದಿನ ಮರೆಯದೆ ನಿಮ್ಮ ಕುಲದೇವರಿಗೆ ಅಥವಾ ದುರ್ಗಾ ಮಾತೆಗೆ, ಲಲಿತಾದೇವಿಗೆ ಪರಮಾನ್ನವನ್ನು ನೈವೇದ್ಯ ಮಾಡಿ. ಸಾಧ್ಯವಾಗದಿದ್ದರೆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯ
ನೈವೇದ್ಯವಾಗಿಡಬಹುದು. ಇದರಿಂದ ನಿಮ್ಮ ಮನೆ ದೇವರ ಅನುಗ್ರಹ ಸಿಗುತ್ತದೆ. ದೇವರಿಗಾಗಿ ಮಾಡುವ ನೈವೇದ್ಯವನ್ನು ರುಚಿ ನೋಡದೆ ಭಕ್ತಿ ಮನಸ್ಸಿನಿಂದ ಈ ದಿನದಿಂದ ಮನೆಗೆ ಕುಲದೇವರ ಅನುಗ್ರಹ ಸಿಗಲಿ, ನಮ್ಮ ಪತಿ ಮಾಡುವ ಕೆಲಸ ಕಾರ್ಯದಲ್ಲೆಲ್ಲ ಅದೃಷ್ಟ ಯಶಸ್ಸು ಪ್ರಾಪ್ತಿಯಾಗಲಿ, ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತಲಿ, ಹಿರಿಯರ ಆರೋಗ್ಯ ಸದಾ ಕ್ಷೇಮವಾಗಿರಲಿ, ಮನೆಯಲ್ಲಿ ಸದಾ ಸಿರಿ ಸಂಪತ್ತುಗಳಿಂದ ಕೂಡಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಕುಲದೇವರಿಗೆ, ಲಲಿತಾದೇವಿಗೆ ಅಥವಾ ದುರ್ಗಾ ಮಾತೆಗೆ ಇಟ್ಟಂಥ ಪರಮಾನ್ನ ಸಿಹಿ ನೈವೇದ್ಯವನ್ನು ಪೂಜೆಯ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ತಾಯಿಯ ಅನುಗ್ರಹ ಬಹುಬೇಗನೆ ಪ್ರಾಪ್ತಿಯಾಗಿ ಮನಸ್ಸಿನ ಭಯ ಗೊಂದಲ ದೂರವಾಗಿ ಸದಾ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ. ಈ ದಿನ ಮಾಡುವಂಥ ಈ ಪರಿಹಾರಗಳು ಬೇಗನೆ ಕೆಲಸ ಮಾಡುತ್ತವೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಚಂದ್ರನ ಬೆಳಕಿನಲ್ಲಿ ಹಾಲನ್ನಿಟ್ಟು ಆ ಹಾಲನ್ನು ಸೇವಿಸಬೇಕು. ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಂದಿಡಬೇಕು. ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾದ ಪರಿಹಾರಗಳನ್ನು ಮಾಡಿ ಜೀವನದಲ್ಲಿರುವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಲಿತಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ದಿನದಂದು ಕೇವಲ ಈ ಒಂದು ಗಿಡ ಮುಟ್ಟುವುದರಿಂದ ಶನಿ ದೋಷಗಳು, ಜನ್ಮದ ದಾರಿದ್ರ್ಯ ಕಷ್ಟಗಳು ಹೋಗಿ ಮಹಾಪುಣ್ಯ ಬರುತ್ತದೆ. ಮೈಯಲ್ಲಿರುವ ಎಲ್ಲ ದೋಷಗಳನ್ನು ಈ ಗಿಡ ಎಳೆದುಕೊಂಡು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತದೆ. ಇಷ್ಟೊಂದು ಅದ್ಭುತಗಳನ್ನು ಕೊಡುವ ಆ ಗಿಡ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದುವರಿಯುವ ಮುಂಚೆ ಜೈ ಹನುಮಾನ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹನುಮ ಸರ್ವ ದೇವತಾ ಸ್ವರೂಪನು, ಹಾಗಾಗಿ ಅವರನ್ನ ಪೂಜಿಸಿದರೆ ಸಕಲ ದೇವತೆಗಳನ್ನ ಪೂಜಿಸಿದ ಫಲ ಸಿಗುತ್ತದೆ. ಹನುಮನನ್ನ ಪೂಜಿಸುವ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿರುತ್ತಾಳೆ. ಪಾಂಡವರು ಹನುಮನನ್ನ ಪೂಜಿಸಿ ಯುದ್ಧದಲ್ಲಿ ಗೆಲುವು ಸಾಧಿಸಿದರು. ಹನುಮನನ್ನ ಪೂಜಿಸಿದರೆ ಭೋಗ ಭಾಗ್ಯಗಳು ಬರುತ್ತದೆ, ಸಕಲ ಕೋರಿಕೆಗಳು ಈಡೇರುತ್ತದೆ. ಭೂಮಿಯ ಮೇಲೆ ಎಲ್ಲ ಸುಖಗಳು ಅನುಭವಿಸುತ್ತಾರೆ. ಸಂತಾನ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಸಾಲಬಾಧೆ ನಿವಾರಣೆಯಾಗುತ್ತದೆ. ಒಳ್ಳೆಯ ಕೆಲಸ ಸಿಗುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ರಾಜಕೀಯದಲ್ಲಿರುವವರಿಗೆ ಪದವಿ ಸಿಗುತ್ತದೆ. ವಿವಾಹ ಯೋಗ ಕೂಡಿ ಬರುತ್ತದೆ. ದೀರ್ಘಾಯುಷ್ಯ ಬರುತ್ತದೆ. ಮೃತ್ಯು ದೋಷ ನಿವಾರಣೆಯಾಗುತ್ತದೆ. ಶನಿ ಬಾಧೆ ನಿವಾರಣೆಯಾಗುತ್ತದೆ. ಹನುಮನಿಗೆ ಸಂಖ್ಯೆ 5 ಅಂದರೆ ತುಂಬ ಪ್ರೀತಿ. ಹಾಗಾಗಿ ಅವರ ದೇವಾಲಯದಲ್ಲಿ 5 ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದು. ನೀವು ಹನುಮನಿಗೆ ಸಮರ್ಪಿಸುವ ಹೂಗಳು ಅಥವಾ ತಾಂಬೂಲ ಅಥವಾ ಹಣ್ಣುಗಳು ಎಲ್ಲವೂ ಕೂಡ 5ರ ಸಂಖ್ಯೆಯಲ್ಲಿರುವಂತೆ ನೋಡಿಕೊಳ್ಳಿ. ಹನುಮನಿಗೆ ಹೂಗಳಲ್ಲಿ ಪಾರಿಜಾತ, ತಾವರೆ, ಮಲ್ಲಿಗೆ, ನಂದಿವರ್ಧನ, ದಾಸವಾಳ, ಕನಕಾಂಬರ ಹಾಗೂ ಎಕ್ಕದ ಹೂಗಳೆಂದರೆ ತುಂಬ ಇಷ್ಟ. ಪತ್ರೆಗಳಲ್ಲಿ ಅಂದರೆ ಎಲೆಗಳಲ್ಲಿ ವೀಳ್ಯದೆಲೆ, ಬಿಲ್ವ ಪತ್ರೆ, ತುಳಸಿ, ನೆಲ್ಲಿಕಾಯಿ ಎಲೆಗಳು, ಗರಿಕೆ, ಮಾವಿನ ಎಲೆ, ಉತ್ತರಾಣಿ ಹಾಗೂ ಅರಳಿ ಎಲೆಗಳು ಅಂದರೆ ತುಂಬ ಪ್ರೀತಿ. ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಖರ್ಜೂರ, ನೇರಳೆ ಹಣ್ಣು, ದ್ರಾಕ್ಷಿ, ದಾಳಿಂಬೆ, ತೆಂಗಿನಕಾಯಿ ಹಾಗೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನೀವು ಹೂ, ಪತ್ರೆ ಅಥವಾ ಹಣ್ಣು ಯಾವುದು ಹನುಮನಿಗೆ ಸಮರ್ಪಿಸಿದರೂ 5 ಸಮರ್ಪಿಸಲು ಪ್ರಯತ್ನಿಸಿ. ಅಂದರೆ 5 ಬಾಳೆಹಣ್ಣು ಅಥವಾ 5 ಬೆರಕೆ ಹಣ್ಣು, 5 ಪತ್ರೆಗಳು. ಈ ರೀತಿ ಹನುಮನ ಆಲಯದಲ್ಲಿ 5 ಪ್ರದಕ್ಷಿಣೆ ಹಾಕಿದರೆ ಭೂತ ಪ್ರೇತ ಪಿಶಾಚಿ ಬಾಧೆಗಳು, ರೋಗ ಬಾಧೆಗಳು ಹೋಗಿ ಶುಭ ಉಂಟಾಗುತ್ತದೆ. ಈ ದಿನ ಹನುಮನ ಹೆಸರು ಜಪಿಸಿದರೂ ಕೂಡ ಬುದ್ಧಿಬಲ, ಯಶಸ್ಸು, ಧೈರ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹನುಮ ತ್ರಿಮೂರ್ತಿಗಳ ತೇಜಸ್ಸಿನಿಂದ ಅವತರಿಸಿದ್ದಾರೆ. ಹಾಗಾಗಿ ಅವರನ್ನ ಸರ್ವದೇವತಾ ಸ್ವರೂಪನು ಎಂದು ಕರೆಯುತ್ತಾರೆ. ಹನುಮನ ಭಕ್ತರಷ್ಟು ಅದೃಷ್ಟವಂತರು ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಹನುಮನಿಗೆ ಸಿಂಧೂರ ಅಂದರೆ ತುಂಬ ಪ್ರೀತಿ. ಹನುಮನಿಗೆ ಸಿಂಧೂರದ ಪೂಜೆ ಮಾಡಿಸುವುದರಿಂದ ಬೇಗನೆ ಅವರು ಪ್ರಸನ್ನರಾಗುತ್ತಾರೆ. ಆ ದಿನದಂದು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಊಟ ತಿನ್ನುವುದರಿಂದ ಸಕಲ ಕೋರಿಕೆಗಳು ಈಡೇರುತ್ತವೆ. ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಹನುಮನಿಗೆ ಕೆಂಪು ದೀಪದಲ್ಲಿ ಎಕ್ಕದ ಬತ್ತಿಗಳನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಬೇಡಿದ ಕೋರಿಕೆಗಳು, ದೀರ್ಘಾಯುಷ್ಯ, ಸುಖ, ಸಂತೋಷ, ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಪು ದೀಪ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಒಂದು ಮಣ್ಣಿನ ದೀಪಕ್ಕೆ ಕುಂಕುಮವನ್ನು ಹಚ್ಚಿ ಅದರಿಂದ ದೀಪಾರಾಧನೆ ಮಾಡಿ.
ಈ ದಿನ ಹನುಮನಿಗೆ ವೀಳ್ಯದೆಲೆ ಮಾಲೆ ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ದೇವಾಲಯದಲ್ಲಿ ವೀಳ್ಯದೆಲೆ ಸೇವೆ ಮಾಡಿಸಿ, ಇಲ್ಲದಿದ್ದರೆ ನೀವೇ ವೀಳ್ಯದೆಲೆ ಮಾಲೆಯನ್ನು ಕಟ್ಟಿ ದೇವಾಲಯದಲ್ಲಿ ಸಮರ್ಪಿಸಿ. ಆಗದವರು ಮನೆಯಲ್ಲಿ ಕೂಡ ಹನುಮನ ಫೋಟೋ ಅಥವಾ ವಿಗ್ರಹಕ್ಕೆ ವೀಳ್ಯದೆಲೆ ಮಾಲೆ ಹಾಕಿ. ಹಾಗೆ ಈ ದಿನದಂದು ಹಣೆಯಲ್ಲಿ ಸಿಂಧೂರ ಇಟ್ಟುಕೊಂಡು 108 ಸಲ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನೀವು ಹನುಮನ ಕೃಪೆಗೆ ಪಾತ್ರರಾಗುತ್ತೀರಿ. ತ್ರಿಮೂರ್ತಿಗಳು ಕೂಡ ಹನುಮನನ್ನ ಪೂಜಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ಕೂಡ ಹನುಮನನ್ನ ಪೂಜಿಸಿದಂತೆ ರಾಮಾಯಣದ ಸುಂದರಕಾಂಡ ಹಾಗೂ ಉತ್ತರಕಾಂಡದಲ್ಲಿ ಹೇಳಲಾಗಿದೆ. ಸೀತಾದೇವಿ ಪ್ರತಿ ಮಂಗಳವಾರ ಹನುಮನನ್ನ ಪೂಜಿಸುತ್ತಿದ್ದರು. ಶ್ರೀಕೃಷ್ಣ ಕೂಡ ಹನುಮನ ವ್ರತ ಮಾಡಿ ಶಮಂತಕಮಣಿ ಮತ್ತು ಸತ್ಯಭಾಮೆಯನ್ನ ಪಡೆದರು. ಸಿಂಧೂರ ಬಣ್ಣದ ವಸ್ತ್ರಗಳನ್ನು ಹನುಮನಿಗೆ ಸಮರ್ಪಿಸಿದರೆ ಬೇಗನೆ ಹನುಮ ಅವರ ಆಶೀರ್ವಾದ ಕೊಡುತ್ತಾರೆ. ಈ ದಿನದಂದು ಹನುಮನ ಆಲಯದಲ್ಲಿ ದೀಪಾರಾಧನೆ ಮಾಡಿ ಅಲ್ಲೇ ಕುಳಿತುಕೊಂಡು ಹನುಮಾನ್ ಚಾಲಿಸ 11 ಸಲ ಅಥವಾ 23 ಸಲ ಜಪಿಸಿದರೆ ಅವರಿಗೆ ಶಾಶ್ವತವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಹನುಮನ ಆಲಯದಲ್ಲಿ ನಿಮ್ಮ ಬಲಗೈ ಕಿರು ಬೆರಳಿನಲ್ಲಿ ಸ್ವಲ್ಪ ಸಿಂಧೂರ ತೆಗೆದುಕೊಂಡು ಅದನ್ನು ಸೀತಾದೇವಿ ಪಾದಗಳ ಹತ್ತಿರ ಇಟ್ಟರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತದೆ. ಈ ದಿನ ನೀವು ಚಿತ್ರಗುಪ್ತನನ್ನು ನೆನೆಸಿಕೊಂಡರೂ, ಒಂದು ಸಲ ಕೈ ಮುಗಿದರೂ ಎಷ್ಟೋ ಪಾಪಗಳು ನಿವಾರಣೆಯಾಗುತ್ತವೆ. ಈ ದಿನದಂದು ಸಮುದ್ರ ಸ್ನಾನ ಮಾಡಿದರೆ ತುಂಬ ಪುಣ್ಯ. ಸಮುದ್ರ ಸ್ನಾನ ಮಾಡಲು ಆಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿಕೊಂಡು ಸ್ನಾನ ಮಾಡಿ. ಇನ್ನು ಚಿತ್ರಗುಪ್ತನಿಗೆ ಬಣ್ಣ ಬಣ್ಣದ ವಸ್ತ್ರಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ದಿನದಂದು ಬಣ್ಣ ಬಣ್ಣದ ವಸ್ತ್ರಗಳನ್ನು ಆಲಯದಲ್ಲಿ ಅರ್ಚಕರಿಗೆ ಅಥವಾ ಯಾರಿಗಾದರೂ ದಾನ ಮಾಡಿದರೆ ಚಿತ್ರಗುಪ್ತನ ಆಶೀರ್ವಾದ ಸಿಗುತ್ತದೆ. ಈ ದಿನ ಶಿವ ಪಾರ್ವತಿ ಕಲ್ಯಾಣ ಮಾಡಿಸುವುದು ಅಥವಾ ನೋಡುವುದು ಮಾಡಿದರೆ ದಾಂಪತ್ಯದಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ದಾಂಪತ್ಯ ನಿಮ್ಮದಾಗುತ್ತದೆ. ದೀರ್ಘ ಸುಮಂಗಲ ಯೋಗ ಬೆಳೆಯುತ್ತದೆ. ಈಗ ನಾವು ಯಾವ ಮರವನ್ನು ಮುಟ್ಟಿದರೆ ನಮ್ಮ ಅದೃಶ್ಯ ಬದಲಾಗುತ್ತದೆ ಎಂದು ನೋಡೋಣ. ಕ್ಷೀರಸಾಗರ ಮದನದ ಸಮಯದಲ್ಲಿ ಬಂದ ಅನೇಕ ಪವಿತ್ರ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗೆ ಇವತ್ತು ನಾವು ಮುಟ್ಟಬೇಕಾದ ಗಿಡ ಕೂಡ ಶಮಿ ಗಿಡ. ಶಮಿ ಗಿಡವನ್ನು ಅಪರಾಜಿತ ದೇವಿ ಎಂದು ಭಾವಿಸುತ್ತಾರೆ. ಯಜ್ಞ ಮಾಡುವಾಗ 2 ಶಮಿ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಅದರಿಂದಲೇ ಬೆಂಕಿ ಹಚ್ಚುತ್ತಿದ್ದರು. ಅದನ್ನು ಅರಣಿ ಎಂದು ಕರೆಯುತ್ತಿದ್ದರು. ವನವಾಸದಲ್ಲಿ ಶ್ರೀರಾಮ ಕೂಡ ಹೆಚ್ಚಾಗಿ ಶಮಿ ಮರದ ಕೆಳಗಡೆಯೇ ವಿಶ್ರಾಂತಿ ಪಡೆಯುತ್ತಿದ್ದರು. ರಾವಣನ ಜೊತೆ ಯುದ್ಧ ಮಾಡುವ ಮುಂಚೆ ಶಮಿ ಎಲೆಗಳಿಂದ ಆದಿಪರಾಶಕ್ತಿಯನ್ನ ಶ್ರೀರಾಮ ಪೂಜಿಸಿದ್ದರು. ರಾವಣನನ್ನ ಯುದ್ಧದಲ್ಲಿ ಗೆದ್ದು ಅಯೋಧ್ಯೆಗೆ ಹೋಗುವ ಮುಂಚೆ ಕೂಡ ಶಮಿ ಗಿಡಕ್ಕೆ ಪ್ರತ್ಯೇಕ ಪೂಜೆಗಳನ್ನು ಶ್ರೀರಾಮ ಮಾಡಿದ್ದರು. ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಶಮಿ ಮರವನ್ನ ಪೂಜಿಸಿದ್ದರು. ಶಮಿ ನಮಗೆ ಜೀವನದಲ್ಲಿ ಗೆಲುವು ಕೊಡುತ್ತದೆ. ಈ ಗಿಡವನ್ನ ತುಂಬ ಅಪರೂಪವಾಗಿ ಪೂರ್ವಕಾಲದಲ್ಲಿ ನೋಡಿಕೊಳ್ಳುತ್ತಿದ್ದರು. ಇಷ್ಟೊಂದು ಪವಿತ್ರವಾದ ಗಿಡವನ್ನ ನಾವು ಈ ದಿನ ಮುಟ್ಟಿದರೂ ಕೂಡ ನಾವು ಪವಿತ್ರರಾಗುತ್ತೇವೆ. ಶ್ರೀರಾಮನನ್ನೇ ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ಜೊತೆಗೆ ಶನೀಶ್ವರನ ಕೋಪವನ್ನು ಕೂಡ ಶಮಿಗಿಡ ಕಡಿಮೆ ಮಾಡುತ್ತದೆ. ಹಾಗಾಗಿ ಶನಿದೋಷ, ಶನಿ ಪೀಡೆ, ಹೀಗೆ ಶನಿಗೆ ಸಂಬಂಧಿಸಿದ ಯಾವ ಸಮಸ್ಯೆ ಇದ್ದರೂ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಶನಿ ಬಾಧೆ ಬರುವುದಿಲ್ಲ. ಹಾಗಾಗಿ ಶಮಿಗಿಡ ಎಲ್ಲೇ ಇದ್ದರೂ ಅದಕ್ಕೆ ಸ್ವಲ್ಪ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪದಲ್ಲಿ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ. ಅದರ ನಂತರ 11 ಸಲ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ನಿಮ್ಮ ಕೋರಿಕೆಗಳು ಹೇಳಿಕೊಳ್ಳಿ. ಅದು ಅತಿ ಬೇಗನೆ ಈಡೇರುತ್ತದೆ. ಒಂದು ವೇಳೆ ಶಮಿ ವೃಕ್ಷ ನಿಮಗೆ ಸಿಗದಿದ್ದರೆ ಅದರ ಕಡ್ಡಿಯನ್ನ ಕೂಡ ತಂದು ನಿಮ್ಮ ಮನೆಯ ಪಾಟ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆಗಳು ಮಾಡಿ ಪ್ರದಕ್ಷಿಣೆ ಮಾಡಿಕೊಳ್ಳಿ. ಈ ರೀತಿ ನಿಮ್ಮ ದಿನಚರಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದ್ರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4 ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು.
ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ, ಕರ್ಪೂರ, ಗಂಧದ ಕಡ್ಡಿಯನ್ನ, ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿನೇ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತದೆ. ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನ ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನ ಮಾಡಿಸಿದ್ರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಕೆಯಾಗುತ್ತದೆ. ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ. ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕಳಿಸಬೇಕು. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಆದ್ದರಿಂದ ತಪ್ಪದೆ ಈ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ಈ ದಿನ ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು. ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ, ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ. ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರು ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ. ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನ ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ, ಐಶ್ವರ್ಯ ಸದಾ ನಿಮ್ಮೊಂದಿಗೆ ಇರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು. ಧನಲಾಭವನ್ನು ಕೂಡ ಕಾಣಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.